ಸರ್, ಈಗ ನಿನ್ನೆ ರಾಜ್ಯ ಸರ್ಕಾರದಲ್ಲಿ ಏನೂ ಇಲ್ಲ, ಖಾಲಿ ಡಬ್ಬ ಆಗಿದೆ ಅಂತ ಹೇಳಿ ಒಂದು ಖಾಲಿ ಟ್ರಂಕ್ ನ ಹಿಡ್ಕೊಂಡು ಸಂಸತ್ತಿಗೆ ಸುದ್ದಿ ಪ್ರತಿಭಟನೆ ಮಾಡಿದ್ರು. ಅವ್ರನ್ನೂ ಕೂಡ ರಾಜ್ಯ ಸರ್ಕಾರ ಅರೆಸ್ಟ್ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ? ಹಾಗೆ ರಾಜ್ಯ ಸರ್ಕಾರದ ಯಾರು ಕ್ಲೀನ್ ಎತ್ತವಾಗಿಲ್ಲ ಅಂತ ನೋಡಿ, ಅವರು ಒಟ್ಟಾರೆ ಆ ಸರ್ಕಾರದ ವೈಫಲ್ಯಗಳನ್ನು ಮುಚ್ಚಿಟ್ಕೋಲಿಕ್ಕೆ ಮತ್ತು ಸುಳ್ಳು ಒಂದು ಮಾಹಿತಿಗಳನ್ನು ಕೊಡೋದು. ನಮ್ಮಲ್ಲಿ ಸಾಕಷ್ಟು ದುಡ್ಡಿದೆ, ನಾವು ಅಭಿವೃದ್ಧಿ ಅಂತ ಶೂನ್ಯ. ಏನು ಅಂದ್ರೆ ಮೇಜರ್ ಏನಾದ ಇರಿಗೇಷನ್ನು ಇಂಥವು ಯಾವ ರಾಜ್ಯಕ್ಕೆ ಅತ್ಯಂತ ಪ್ರಮುಖವಾದಂಥ ಇವತ್ತು ಆಲ್ಮಟ್ಟಿ ಯೋಜನೆಗೆ ಏನು ಹಣನೇ ಕೊಟ್ಟಿಲ್ಲ. ರಾಜ್ಯಪಾಲರ ವಂದನಾ ನಿರ್ಣಯದಲ್ಲಿಯೂ ಸಹಿತ ಮುಖ್ಯಮಂತ್ರಿಗಳು ಮತ್ತು ಸರ್ಕಾರ ನಾವು ಕೃಷ್ಣ ಕೊಳ್ಳಕ್ಕೆ ಎಷ್ಟು ಹಣ ಕೊಡ್ತೀವಿ, ಅದನ್ನು ಯಾವ ಆದ್ಯತೆಯಿಂದ ಮುಗಿಸ್ತೀವಿ ಅನ್ನೋಂಥ ಯಾವುದೇ ಸ್ಪಷ್ಟ ಗುರಿ ಇಲ್ಲ. ಕಾವೇರಿ ಬಗ್ಗೆ ಮಾತಾಡಿಲ್ಲ, ಬರೇ ಅದೇ ಗ್ಯಾರಂಟಿ ಬಿಟ್ಟರೆ, ಕೇಂದ್ರ ಸರ್ಕಾರವನ್ನು ನರೇಂದ್ರ ಮೋದಿಯನ್ನು ಟೀಕೆ ಮಾಡೋದು ಬಿಟ್ಟರೆ ರಾಜ್ಯಪಾಲರ ವಂದನಾ ನಿರ್ಣಯದಲ್ಲಿ ಏನೂ ಇಲ್ಲ. ಇದರ ಅರ್ಥ ಏನೂ ಇಲ್ಲ ಅಂದರೆ ರಾಜ್ಯದ ಬೊಕ್ಕಸ ಖಾಲಿಯಾಗಿದೆ. ಯಾವ ನೋಡ್ರಿ, ಇವತ್ತು ಅಲ್ಪಸಂಖ್ಯಾತ ಮುಸ್ಲಿಮರ ಒಂದು ಸಾಲದ ಬಡ್ಡಿ ಮನ್ನಾ ಮಾಡ್ತಾರೆ, ಅದು ಉಳಿದ ಎಲ್ಲ ಹಿಂದುಳಿದ ವರ್ಗದವ್ರು ಮತ ಹಾಕಿಲ್ವಾ? ಇವ್ರಿಗೆ ದಲಿತ ಹಾಕಿಲ್ವ? ಇವ್ರಿಗೆಲ್ಲ ವರ್ಗದ ಜನ ಹಾಕ್ಯಾರಿಲ್ಲೋ? ಮತ್ತು ಎಲ್ಲ ಜನರು ಬಡವರು ಅದಾರ. ಮಾಡೋದಿದ್ರೆ ಎಲ್ಲರಿಗೂ ಸಮಾನವಾಗಿ ಬಡ್ಡಿ ಮನ್ನಾ ಮಾಡಬೇಕಾಗಿತ್ತು. ಒಂದೇ ಸಮುದಾಯವನ್ನು ಖುಷಿ ಪಡಿಸಲಿಕ್ಕೆ ಇವತ್ತು ಸ್ವತಃ ಸಿದ್ದರಾಮಯ್ಯನವರು ತಮ್ಮ ಜನಾಂಗಕ್ಕೂ ಸಹ ಏನು ಮಾಡ್ತಾ ಇಲ್ಲ. ಖಾಲಿ ಟ್ರಂಕ್ ಹಿಡ್ಕೊಂಡು ಏನ್ ತಪ್ಪೇನೈತೆ? ಖಾಲಿ ಟ್ರಕ್ ಇವ್ರು ಚಂಬು ಹಿಡ್ಕೊಂಡು ಅಡ್ಡಾಡಿದಾರಲ್ರಿ. 40% CM ಅಂತೇಳಿ ನಮ್ಮ ಬೊಮ್ಮಾಯರ ಬಗ್ಗೆ ರಸ್ತೆಗಳಲ್ಲಿ ಕಾಂಪೌಂಡ್ ವಾಲ್ಗಳ ಮೇಲೆ ಎಲ್ಲ ಬರೆದ್ರು. ಇವತ್ತು ಚಂಬು ಹಿಡ್ಕೊಂಡು ಇವರು ಅಡ್ಡಾಡಿದ್ರು. ಇವತ್ತು ಲೋಕಸಭೆಯಲ್ಲಿ ನೋಡ್ರಿ, ಚರ್ಚೆನೆ ಮಾಡ್ತಾ ಇಲ್ಲ ರಾಹುಲ್ ಗಾಂಧಿ. ಯಾವುದೂ ಸಂಬಂಧ ಇಲ್ಲಾರಂತ ಒಂದು ಪುಸ್ತಕ ಇನ್ನೂ ಬಿಡುಗಡೆನೇ ಆಗಿಲ್ಲ. ಅದ್ರ ಕಂಟೆಂಟ್ಸ್ ಏನು ಅನ್ನೋದೇ ಗೊತ್ತಿಲ್ಲ. ಇವತ್ತು ಹಿಂದಿನ ನಮ್ಮ ಏನು ವಾಯುಸೇನಾದ ಮುಖ್ಯಸ್ಥರು ನಮಗೆ ಅಧಿಕಾರ ಕೊಟ್ಟರು ಅಂತ ಹೇಳಿ ಪ್ರಧಾನ ಹೌದು, ಮತ್ತು ಒಂದು ಮಿಲಿಟ್ರಿಯವರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ಪ್ರಧಾನಮಂತ್ರಿಗಳು. ಅದರ ಅರ್ಥ ಏನು? ನೀವು ಏನು ಬೇಕಾದ ಆ್ಯಕ್ಷನ್ ಮಾಡ್ರಪ್ಪ ಅಂದಂಗೆ. ಅದನ್ನು ತಪ್ಪು ಆ ಜನರಲ್ಲಿ ಮೂಡಿಸ್ಲಿಕ್ಕೆ ಮತ್ತು ಇವ್ರದೆಲ್ಲ ಇತಿಹಾಸ ನೇರುಂದ ಹಿಡಿದು ಇಲ್ಲಿಯವರೆಗೇನೆ ಇವ್ರ ಇತಿಹಾಸ ಏನು, ಇವ್ರ ಅಕ್ರಮ ಸಂಬಂಧಗಳೇನು ಒಂದು ಈ ದೇಶದಲ್ಲಿ ಚರ್ಚೆ ಆಗ್ಬೇಕಾಗ್ತದೆ. ಯಾವ ದೇಶದ ರಕ್ಷಣೆ ಬಗ್ಗೆ ಬಂದಾಗ, ವಿದೇಶಕ್ಕೆ ಹೋದಾಗ ರಾಹುಲ್ ಗಾಂಧಿ ಭಾರತದ ವಿರುದ್ಧ ಮಾತಾಡ್ತಾರಲ್ಲ, ಇಂಥ ಒಬ್ಬ ವಿರೋಧ ಪಕ್ಷ ನಾಯಕ ಸಿಕ್ಕಿದ್ದು ನಮ್ಮ ದೇಶದ ದುರಂತ. ಅದರ ಪೀಳಿಗೆನೇ ಇವು ಎಲ್ಲ ಕರ್ನಾಟಕದಾಗ ಇವು ಅದ್ರ ಸಂತತಿನೇ ಇಲ್ಲೂ ಕರ್ನಾಟಕದಲ್ಲಿ ಈ ರೀತಿ ಟ್ರಂಕ್ ಖಾಲಿ ಹಿಡ್ಕೊಂಡು ಮೋದಿ ಕಡೆ ಏನಾದ್ರು ಹೋಗ್ಲಿ, ಅದು ತುಂಬಿಸ್ಕೊಂಡು ಬರ್ಲಿ, ಅವ್ರಿಗೆ ಅಲ್ಲಿ ಹೋಗಿ ಕೇಳೋಂತ ದಮ್ ಇಲ್ಲ ಅಂತ ಹೇಳ್ತಾರೆ. ನೋಡಿ, ರಾಜ್ಯ ಸರ್ಕಾರದ್ದು ಪಾಲಿದೆ ಮೆಟ್ರೋದಲ್ಲಿ. ರಾಜ್ಯ ಸರ್ಕಾರ ಬಿಟ್ಟು ಬರೀ ಕೇಂದ್ರ ಸರ್ಕಾರ. ಇವತ್ತು ಇಂಡಿಯನ್ ರೈಲ್ವೆ ಪೂರ್ತಿ ಭಾರತ ಸರ್ಕಾರದಲ್ಲಿ, ಮೆಟ್ರೋದಲ್ಲಿ ಶೇರಿಂಗ್ ಇದೆ ಕರ್ನಾಟಕ ಮತ್ತು ಗವರ್ಮೆಂಟ್ ಆಫ್ ಇಂಡಿಯಾ. ಇವರೇ ಶಿಫಾರಸ್ ಮಾಡ್ಯಾರ ಏರ್ಸ್ಬೇಕಂತೇಳಿ. ಯಾಕಂದ್ರೆ ಇವ್ರು ದುಡ್ಡು ಕೊಡೋದು ಆಗಲಾಗೈತಿ. ಅದಕ್ಕೆ ಇವ್ರು ತಪ್ಪು ಮಾಡಿದ್ದಕ್ಕೆ ತೇಜಸ್ ಸೂರ್ಯ ಇವತ್ತು ಪ್ರತಿಭಟನೆ ಮಾಡ್ಯಾರ. ಆ ತೇಜಸ್ ಸೂರ್ಯನ ಒಬ್ಬ MP ಅವ್ರನ್ನ ಅರೆಸ್ಟ್ ಮಾಡೋದು, ಅವ್ರ ಖಾಲಿ ಡಬ್ಬ ಯಾವ ಇದ್ರ ಮ್ಯಾಗ ಅರೆಸ್ಟ್ ಮಾಡಿದ್ರಿ? ಯಾವ ಸಾಮಾನ್ಯವಾಗಿ ಯಾವುದೇ ಹೋರಾಟಗಾರನ್ನ ಕರ್ಕೊಂಡು ಹೋಗ್ತಾರ, ಬಸ್ನ ಕರ್ಕೊಂಡು ಹೋಗ್ತಾರ, ಪೊಲೀಸ್ ಸ್ಟೇಷನ್ ಕುಂಡ್ರಿಸ್ತಾರ, ದೋಸೆ ಇಡ್ಲಿ ವಡ ತಿನ್ನಿಸಿ ಕಳಿಸ್ತಾರ. ಇದು ಹೋರಾಟ. ಇವತ್ತೇನು ಭಾಳ ಹೋರಾಟ. ಹಿಂದಿನಾಗ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಏನು ಜೈಲಿಗೆ ಹೋಗ್ತಿದ್ರು, ಇವ್ರು ಎಲ್ಲೇ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರ. ಯಾವ ಹೋಟೆಲ್ದಾಗ ಇಡ್ಲಿ ಚಲೋ ಇರ್ತೈತಿ, ಯಾವ ಹೋಟೆಲ್ದಾಗ ಉತ್ತಪ್ಪ ಐತಿ ತಿಂದು ಬರುವಂಥ ಹೋರಾಟ ಐತೆ. ಅದಕ್ಕೆ ಈ ಹೋರಾಟವನ್ನ ಹತ್ತಿಕ್ಕುದು ಬದಲಿ ಸಿದ್ದರಾಮಯ್ಯ ಸರ್ಕಾರ ಆತ್ಮಾವಲೋಕನ ಮಾಡ್ಕೊಳ್ಳಿ. ನಾವು ನಿಜವಾಗಿಯೂ ಗ್ಯಾರಂಟಿ ಕೊಟ್ಟಿದ್ರಿಂದ ಸರ್ಕಾರದ ಪರಿಸ್ಥಿತಿ ಸರಿ ಇದೆ ಅನ್ನೋದು. ಇದನ್ನ ಯಾವ ರೀತಿ ನೋಡ್ರಿ, ಈಗ 5,000 ಕೋಟಿ ರೂಪಾಯಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣದ ಮಂತ್ರಿ ಇನ್ನ ಲೆಕ್ಕ ಕೊಡಕ್ತಾ ಇರಲ್ಲ. ನಮ್ಮ ತೆಂಗಿನಕಾಯಿ ಅವ್ರು ಕೇಳಿದ್ರಲ್ಲ, ಇನ್ನೂ ಒಂದ್ ತಿಂಗಳ ಹಾರ್ಸ್ಯಾರ. ಒಂದ್ ತಿಂಗಳದ ಹೆಣ್ಮಕ್ಳಿಗೆ 5,000 ಕೋಟಿ ಕೊಡ್ಬೇಕಾಗಿತ್ತಲ್ಲ, ಕೊಟ್ಟಿಲ್ಲ. ಕುಮಾರ್ ಹೊಡೆದ್ರು, ಯಾರೋ ಒಬ್ರು ಹೊಡೆದಾರ. ಅದಕ್ಕೆ ಈ ಹೊಡಿ ಕಂಪನಿ ಭಾಳ ಆಗೈತಿ. ಈ ರೀತಿ ನಮ್ಮ BJP ಅವ್ರನ್ನ, ಹಿಂದೂ ಕಾರ್ಯಕರ್ತರನ್ನ, ಹಿಂದೂ ಸಂಘಟನೆಯವರ ನೋಡ್ರಿ, ಹೈಕೋರ್ಟ್ ಹೇಳಿದೆ ಬಾಂಗ್ಲಾದೇಶರು ರೋಹಿಂಗ್ಯಾಗಳು ಭಾರತದಲ್ಲಿ ಅದಾರೆ, ಕರ್ನಾಟಕದಲ್ಲಿ ಇದ್ದಾರೆ, ಅವ್ರನ್ನ ಹುಡುಕಿ ಕೊಡೋರ್ನೇ ನೀವು ಅರೆಸ್ಟ್ ಮಾಡ್ಲಕತ್ತಿ. ಅಂದ್ರೆ ಈ ಸರ್ಕಾರ ದ್ವೇಷದ ಹಿಂದೂಗಳ ವಿರುದ್ಧ ದ್ವೇಷವನ್ನ ಸಾಧಿಸ್ಲಿಕ್ಕೆ ಹೋಗ್ತದೆ. ಇದು ಅಂತ್ಯಕಾಲ ಬಂದಿದೆ. ಇವತ್ತೇನು ದಿಲ್ಲಿಗೆ ಹೋಗ್ಯಾರಲ್ಲ DK ಶಿವಕುಮಾರ್, ಇದು ಸರ್ಕಾರದ ಪತನದ ಮೊದಲ ಹೆಜ್ಜೆ ದಿಲ್ಲಿ ಪಯಣ. ಸರ್, ಈಗ ನಿನ್ನೆ ರಾಜ್ಯ ಸರ್ಕಾರದಲ್ಲಿ ಏನೂ ಇಲ್ಲ, ಖಾಲಿ ಡಬ್ಬ ಆಗಿದೆ ಅಂತ ಹೇಳಿ ಒಂದು
ಖಾಲಿ ಟ್ರಂಕ್ ಹಿಡ್ಕೊಂಡು ಸಂಸತ್ತಿಗೆ ಸುಡಿ ಪ್ರತಿಭಟನೆ ಮಾಡಿದ್ರು. ಅವ್ರನ್ನೂ ಕೂಡ ರಾಜ್ಯ ಸರ್ಕಾರ ಅರೆಸ್ಟ್ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ? ಹಾಗೆ ರಾಜ್ಯ ಸರ್ಕಾರದ ಯಾರು ಕ್ಲೀನ್ ಎತ್ತವಾಗಿಲ್ಲ ಅಂತ ನೋಡಿ, ಅವರು ಒಟ್ಟಾರೆ ಆ ಸರ್ಕಾರದ ವೈಫಲ್ಯಗಳನ್ನು ಮುಚ್ಚಿಟ್ಕೋಲಿಕ್ಕೆ ಮತ್ತು ಸುಳ್ಳು ಒಂದು ಮಾಹಿತಿಗಳನ್ನು ಕೊಡೋದು. ನಮ್ಮಲ್ಲಿ ಸಾಕಷ್ಟು ದುಡ್ಡಿದೆ, ನಾವು ಅಭಿವೃದ್ಧಿ ಅಂತೂ ಶೂನ್ಯ. ಏನು ಅಂದ್ರೆ ಮೇಜರ್ ಏನಾದ ಇರಿಗೇಷನ್ನು ಇಂಥವು ಯಾವ ರಾಜ್ಯಕ್ಕೆ ಅತ್ಯಂತ ಪ್ರಮುಖವಾದಂಥ ಇವತ್ತು ಆಲ್ಮಟ್ಟಿ ಯೋಜನೆಗೆ ಏನು ಹಣನೇ ಕೊಟ್ಟಿಲ್ಲ. ರಾಜ್ಯಪಾಲರ ವಂದನಾ ನಿರ್ಣಯದಲ್ಲಿಯೂ ಸಹಿತ ಮುಖ್ಯಮಂತ್ರಿಗಳು ಮತ್ತು ಸರ್ಕಾರ ನಾವು ಕೃಷ್ಣ ಕೊಳ್ಳಕ್ಕೆ ಎಷ್ಟು ಹಣ ಕೊಡ್ತೀವಿ, ಅದನ್ನು ಯಾವ ಆದ್ಯತೆಯಿಂದ ಮುಗಿಸ್ತೀವಿ ಅನ್ನೋಂಥ ಯಾವುದೇ ಸ್ಪಷ್ಟ ಗುರಿ ಇಲ್ಲ. ಕಾವೇರಿ ಬಗ್ಗೆ ಮಾತಾಡಿಲ್ಲ, ಬರೇ ಅದೇ ಗ್ಯಾರಂಟಿ ಬಿಟ್ರೆ, ಕೇಂದ್ರ ಸರ್ಕಾರವನ್ನ ನರೇಂದ್ರ ಮೋದಿ ಟೀಕೆ ಮಾಡೋದು ಬಿಟ್ರೆ ರಾಜ್ಯಪಾಲರ ವಂದನಾ ನಿರ್ಣಯದಲ್ಲಿ ಏನೂ ಇಲ್ಲ. ಇದರ ಅರ್ಥ ಏನೂ ಇಲ್ಲ ಅಂದ್ರೆ ರಾಜ್ಯದ ಬೊಕ್ಕಸ ಖಾಲಿಯಾಗಿದೆ. ಯಾವ ನೋಡ್ರಿ, ಇವತ್ತು ಅಲ್ಪಸಂಖ್ಯಾತ ಮುಸ್ಲಿಮರ ಒಂದು ಸಾಲದ ಬಡ್ಡಿ ಮನ್ನಾ ಮಾಡ್ತಾರೆ, ಆದ್ರೆ ಉಳಿದ ಎಲ್ಲ ಹಿಂದುಳಿದ ವರ್ಗದವ್ರು ಮತ ಹಾಕಿಲ್ವಾ? ಇವ್ರಿಗೆ ದಲಿತ ಹಾಕಿಲ್ವ? ಇವ್ರಿಗೆಲ್ಲ ವರ್ಗದ ಜನ ಹಾಕ್ಯಾರಿಲ್ಲೋ? ಮತ್ತೆ ಎಲ್ಲಾ ಜನರು ಬಡವರು ಅದಾರ. ಮಾಡುದಿದ್ರೆ ಎಲ್ಲರಿಗೂ ಸಮಾನವಾಗಿ ಬಡ್ಡಿ ಮನ್ನಾ ಮಾಡಬೇಕಾಗಿತ್ತು. ಒಂದೇ ಸಮುದಾಯವನ್ನ ಖುಷಿ ಪಡಿಸಲಿಕ್ಕೆ ಇವತ್ತು ಸ್ವತಃ ಸಿದ್ದರಾಮಯ್ಯನವರು ತಮ್ಮ ಜನಾಂಗಕ್ಕೂ ಸಹ ಏನು ಮಾಡ್ತಾ ಇಲ್ಲ. ಖಾಲಿ ಟ್ರಂಕ್ ಹಿಡ್ಕೊಂಡು ಏನ್ ತಪ್ಪೇನೈತೆ? ಖಾಲಿ ಟ್ರಕ್ ಇವ್ರು ಚಂಬು ಹಿಡ್ಕೊಂಡು ಅಡ್ಡಾಡಿದಾರಲ್ರಿ. 40% CM ಅಂತೇಳಿ ನಮ್ಮ ಬೊಮ್ಮಾಯರ ಬಗ್ಗೆ ರಸ್ತೆಗಳಲ್ಲಿ ಕಂಪೌಂಡ್ ವಾಲ್ಗಳ ಮೇಲೆ ಎಲ್ಲ ಬರೆದ್ರು. ಇವತ್ತು ಚಂಬು ಹಿಡ್ಕೊಂಡು ಇವರು ಅಡ್ಡಾಡಿದ್ರು. ಇವತ್ತು ಲೋಕಸಭೆಯಲ್ಲಿ ನೋಡ್ರಿ, ಚರ್ಚೆನೆ ಮಾಡ್ತಾ ಇಲ್ಲ ರಾಹುಲ್ ಗಾಂಧಿ. ಯಾವುದೂ ಸಂಬಂಧ ಇಲ್ಲಾರಂತ ಒಂದು ಪುಸ್ತಕ ಇನ್ನೂ ಬಿಡುಗಡೆನೇ ಆಗಿಲ್ಲ. ಅದ್ರ ಕಂಟೆಂಟ್ಸ್ ಏನು ಅನ್ನೋದೇ ಗೊತ್ತಿಲ್ಲ. ಇವತ್ತು ಹಿಂದಿನ ನಮ್ಮ ಏನು ವಾಯುಸೇನಾದ ಮುಖ್ಯಸ್ಥರು ನಮಗೆ ಅಧಿಕಾರ ಕೊಟ್ಟರು ಅಂತ ಹೇಳಿ ಪ್ರಧಾನ ಹೌದು, ಮತ್ತು ಒಂದು ಮಿಲಿಟರಿಯವರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ಪ್ರಧಾನಮಂತ್ರಿಗಳು. ಅದರ ಅರ್ಥ ಏನು? ನೀವು ಏನು ಬೇಕಾದ ಆಕ್ಷನ್ ಮಾಡ್ರಪ್ಪ ಅನ್ನಂಗೆ. ಅದನ್ನು ತಪ್ಪು ಆ ಜನರಲ್ಲಿ ಮೂಡಿಸ್ಲಿಕ್ಕೆ ಮತ್ತು ಇವ್ರದೆಲ್ಲ ಇತಿಹಾಸ ನೆರವಿಂದ ಹಿಡಿದು ಇಲ್ಲಿಯವರೆಗೇನೆ ಇವ್ರ ಇತಿಹಾಸ ಏನು, ಇವ್ರ ಅಕ್ರಮ ಸಂಬಂಧಗಳೇನು ಒಂದು ಈ ದೇಶದಲ್ಲಿ ಚರ್ಚೆ ಆಗ್ಬೇಕಾಗ್ತದೆ. ಯಾವ ದೇಶದ ರಕ್ಷಣೆ ಬಗ್ಗೆ ಬಂದಾಗ, ವಿದೇಶಕ್ಕೆ ಹೋದಾಗ ರಾಹುಲ್ ಗಾಂಧಿ ಭಾರತದ ವಿರುದ್ಧ ಮಾತಾಡ್ತಾರಲ್ಲ, ಇಂಥ ಒಬ್ಬ ವಿರೋಧ ಪಕ್ಷ ನಾಯಕ ಸಿಕ್ಕಿದ್ದು ನಮ್ಮ ದೇಶದ ದುರಂತ. ಅದರ ಪೀಳಿಗೆನೇ ಇವು ಎಲ್ಲ ಕರ್ನಾಟಕದಾಗ ಇವು ಅದ್ರ ಸಂತತಿನೇ ಇಲ್ಲೂ ಕರ್ನಾಟಕದಲ್ಲಿ ಈ ರೀತಿ ಟ್ರಂಕ್ ಖಾಲಿ